ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡೋಣ ಅಂತ ವೆಕೇಷನ್ಗೆ ಬಂದಿದ್ದೀವಿ. ಮನೆಯಿಂದ ಹೊರಟು ಸಿಂಗ್ಟಲೂರಿಗೆ ಫ್ಯಾಮಿಲಿ ಜೊತೆ ಹೊರಟೆ ಬಿಟ್ವಿ. ಹೋಗೋ ಮಧ್ಯದಲ್ಲಿ ಮದಲಗಟ್ಟಿ ಬ್ರಿಡ್ಜ್ ಬಂದೇ ಬಿಡ್ತು. ನಾವು ಹೋಗೋ ಸ್ಪೀಡಿಗೆ ಬ್ರಿಡ್ಜ್ ಬೀಳುತ್ತೆ ಅನ್ಕೊಂಡ್ವಿ, ಆದ್ರೂ ದೊಡ್ಡ ಮನ್ಸು ಮಾಡ್ಕೊಂಡು ಹೋಗಿಬಿಟ್ವಿ. ಫೈನಲಿ ನಮ್ಮ ಲೊಕೇಶನಿಗೆ ರೀಚ್ ಆದ್ವಿ. ಇಲ್ಲಿ ನೋಡಿ ನಮ್ಮ ತುಂಗಭದ್ರಾ ಹೊಳೆ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿದೆ ಅಲ್ವಾ. ಎಲ್ಲರೂ ಇಲ್ಲೇ ಸ್ನಾನಗಿನ ಮುಗಿಸಿ ರೆಡಿಯಾಗಿ ಹೊರಟ್ವಿ. ನಮ್ಮನ್ನು ಬಿಟ್ಟು ಇವನೇ ಮುಂಚೆ ಊಟ ಮಾಡ್ತಿದ್ದಾನೆ ನೋಡ್ರಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡಿದ್ರೆ ನಾವು ಊಟ ಮಾಡ್ಕೊಂಡೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ಊಟನ ಮುಗಿಸ್ಬಿಟ್ವಿ. ಬೇರೆ ತನಕ ತಿಂದು ನಮ್ದು ಒಂದೆರಡು ರೀಲ್ಸ್ ಇರಲಿ ಅಂತ ರೀಲ್ಸ್ ಮಾಡಕ್ ಅಣ್ಣ ಏನಾಯ್ತಣ್ಣ ಯಾಕಣ ಅಣ್ಣ ಇನ್ನು ಏನು ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ರೀಲ್ಸ್ ಮಾಡಿ ದಂಡಿದ್ವಿ ಅಂತ ಐಸ್ ಕ್ರೀಮ್ ತಿಂದು ದೇವಸ್ಥಾನಕ್ಕೆ ಕೊಟ್ವಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಮುಂದಕ್ಕೆ ಹೋದೆ. ಅಲ್ಲಿ ಹೋಗ್ತಾ ಹೋಗ್ತಾ ನೋಡಿದೆ ಸ್ಕೂಲ್ ಹುಡ್ರಿದ್ವು. ಸ್ಕೂಲ್ ಹುಡ್ರನ್ನ ಎಷ್ಟು ಮಾತಾಡ್ಸಿದ್ರು ಮಾತಾಡಲೇ ಇಲ್ಲ. ಆವಾಗ ಗೊತ್ತಾಯ್ತು ಗೊಂಬೆ ಅಂತಂದು. ಅದನ್ನೇ ನನ್ನ ಸ್ಕೂಲ್ ಹುಡ್ಗರು ನೆನಪು ಬಂದು ಹೋದೆ. ಹೇಗೋ ಕಷ್ಟಪಟ್ಟು ಮೇಲೆ ಹತ್ತಿ ಗುಡಿ ಹತ್ರ ಬಂದೇ ಬಿಟ್ವಿ. ನಾನು ಅನ್ಕೊಂಡೆ ನಾವಷ್ಟೇ ಬಂದಿದ್ದೀವಿ ಅಂತ, ಆದರೆ ನಮಗಿಂತ ಮುಂಚೆನೇ ಎಷ್ಟೊಂದು ಜನ ಬಂದುಬಿಟ್ಟಿದ್ರು. ನಿಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಅಲ್ಲಿಂದ ವ್ಯೂ ಪಾಯಿಂಟ್ ನೋಡೋಣ ಅಂತ ನೋಡಿದ್ವಿ. ಸಖತ್ತಾಗಿತ್ತು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಅಲ್ಲಿಂದ ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ನಮ್ಮೂರಿಗೆ ನಾವು ವಾಪಸ್ ಹೊರಟ್ವಿ. ಮದಲಗಟ್ಟೆ ಹನುಮಪ್ಪ ಸಿಕ್ತು. ಅಲ್ಲಿಂದ ಸೀದಾ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ಎಲ್ಲರೂ ಒಳಗೆ ದರ್ಶನ ಮಾಡಿದರೆ ನಮಗೆ ಹನುಮಪ್ಪ ಇಲ್ಲೇ ದರ್ಶನ ಕೊಟ್ಬಿಟ್ಟ. ಮತ್ತೆ ಗಾಡಿ ಎತ್ಕೊಂಡು ಹೊರಟ್ವಿ. ಸೂರ್ಯ ನಮ್ಮನೆ ನೋಡ್ತಾ ಇದ್ದ, ಬೇಡ ಬೇಡ ಅಂದ್ರು ಕಂಡು ಹೊಡಿತಾನೆ ಇದ್ದ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.